ಸಂದರ್ಭದಲ್ಲಿ ನವ್ಯತೆಯಿಂದ ಅವರು ಪ್ರಭಾವಿತರಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಆಧುನಿಕ ಕವಿಗಳ ಪ್ರಭಾವ, ಉದಾಹರಣೆಗೆ ಲೋರ್ಕಾದ ಪ್ರಭಾವ ಅವರ ಕೃತಿಗಳಲ್ಲಿ ಕಾಣುತ್ತೆ. ಇದೇ ಸಂದರ್ಭದಲ್ಲಿ ಇತರ ಪ್ರತಿಭಾವಂತ ನವ್ಯ ಬರೆಗಾರ ಬರೀತಾ ಇದ್ರು. ಲಂಕೇಶ್ ಅವರು, ಅನಂತ ಮೂರ್ತಿ ಅವರು, ಆ ಕಾಲದಲ್ಲಿ ಅಡಿಗರು ನರಸಿಂಹಸ್ವಾಮಿ ಅವರು ನವೋದಯದಿಂದ ನವ್ಯಕ್ಕೆ ಹೊರಳಿದ್ರು. ಇವರೆಲ್ಲರಿಗೂ ಕೂಡ ಸಿದ್ಧ ಪಾರಂಪರಿಕ ಮಾದರಿಗಳು ಇದ್ದವು. ನಮ್ಮ ದಿವಂಗತ ಕೀರಂ ನಾಗರಾಜ್ ಅವರು ಅತ್ಯಂತ ಶ್ರೇಷ್ಠ ವಿಮರ್ಶಕರಾದ ಕೀರಂ ಹೇಳ್ತಾ ಇದ್ರು, ಕನ್ನಡದಲ್ಲಿ 3 ನವೋದಯಗಳಿದ್ದಾವೆ. ಒಂದು ಗೋವಿಂದ ಪೈ ಪ್ರಣೀತ ಕರಾವಳಿಯ ನವೋದಯ, ಇನ್ನೊಂದು ಮೈಸೂರು ಅರಮನೆಯ ಒಂದು ಪರಂಪರೆ BM ಶ್ರೀಧರನಿತ್ತು, ಇನ್ನೊಂದು ಧಾರವಾಡದ ಪರಂಪರೆ ಬೇಂದ್ರೆ ಅವರಿಂದ ಬಂದದ್ದು. ಇವರೆಲ್ಲರಿಗೂ ಕೂಡ ಈಗ ನವ್ಯದ ಕಾವ್ಯ ಬರೀತಾ ಇದ್ದವರಿಗೆ ಮಾದರಿಯಾಗಿ ಅಥವಾ ಅವರಿಗೆ ದಿಕ್ಸೂಚಿಯಾಗಿ ನವೋದಯ ಪರಂಪರೆಗಳಿತ್ತು. ಉದಾಹರಣೆಗೆ ಲಂಕೇಶ್ ಅಂತವ್ರಿಗೆ ಬಹಳ ದೊಡ್ಡ ಲೇಖಕರು, ಅವರ ಕನ್ನಡ ಸಾಹಿತ್ಯ, ಅವರು ಯಾವ ನವೋದಯದ ವಿರುದ್ಧ ಅವರು ತಿರುಗಿದ್ರು ಅಂದ್ರೆ ಈ BM ಶ್ರೀ ಪ್ರಣೀತ ನವೋದಯದ ವಿರುದ್ಧ. ಚಂದ್ರಶೇಖರ ಪಾಂಡ್ಯರು ಬೇಂದ್ರೆ ಪ್ರಣೀತ ನವೋದಯದ ವಿರುದ್ಧ. ಈ ನವೋದಯಕ್ಕೆ ವರ್ಗೀಯ ಸಾಹಿತ್ಯದ ಒಂದು ಹಿನ್ನೆಲೆ ಇತ್ತು. ಬೇಂದ್ರೆಯವರಿಗೆ ಅವರ ಭಾಷೆ ಜನಪದವಾದರೂ ಕೂಡ ಅವರ ಮೇಲೆ ವೈದಿಕ ಮತ್ತು ವರ್ಗೀಯ ಸಾಹಿತ್ಯದ ಬಹಳ ದೊಡ್ಡ ಪ್ರಭಾವ ಇತ್ತು. ಆದರೆ ಕನ್ನಡ ಸೃಜನಶೀಲ ಸಾಹಿತ್ಯದ ಮುಖ್ಯ ಧಾರೆಗೆ ಬಾರದ ಇನ್ನೊಂದು ಪರಂಪರೆ, ಅದು ಲೋಕ ಪರಂಪರೆ. ಅದು ಕಂಬಾರ ಕೃತಿಗಳಲ್ಲಿ ಬಂತು. ಕನ್ನಡ ಕಾವ್ಯದ ಮಾದರಿ ಪಲ್ಲಟವನ್ನ ಪ್ಯಾರಡೈಮ್ ಶಿಫ್ಟ್ ಅಂತ ಇಂಗ್ಲಿಷ್ ಇರ್ಬೋದು, ಅಂತ ಕಂಬಾರು ನಮ್ಮ ಕಾವ್ಯದಲ್ಲಿ ಮಾಡುದು. ಅವರ ಮೊದಲ ಕಾವ್ಯದಲ್ಲಿ ಆ ಒಂದು ಉತ್ಕಟತೆ, ದೇಹ ಕೇಂದ್ರೀಯತೆ ಬಹಳ ದಟ್ಟವಾಗಿದೆ. ಆದ್ರೆ ಬರಬರ್ತಾ ಅದು ಹೆಚ್ಚು ದಾರ್ಶನಿಕ ಹಂತಕ್ಕೆ ಹೋಗ್ತಾ ಬಂತು. ಉದಾಹರಣೆಗೆ ಅವರು ಮಹಾಮಾಯಿ ನಾಟಕವನ್ನು ಬರೆಯುವಷ್ಟೊತ್ತಿಗೆ ಅವರ ನಾಟಕ ರಚನಾ ಕ್ರಮ ಬಹಳ ದೊಡ್ಡ ಪ್ರಬುದ್ಧತೆಯಿಂದ ಪಡೆದಿತ್ತು. ಸದಾ ಈ ರೀತಿ ಬದಲಾವಣೆಯನ್ನು ನಮ್ಮ ಕೃತಿಗಳಲ್ಲಿ ಬೆಳವಣಿಗೆಯಿಂದ, ಬರೀ ಬದಲಾವಣೆಯಲ್ಲಿ ಬೆಳವಣಿಗೆಯಿಂದ ತರ್ತಾ ಹೋದ ಬರಹಗಾರರು ಕನ್ನಡದಲ್ಲಿ ಬಹಳ ಕಡಿಮೆ. ನನಗೆ ಗೊತ್ತಿದ್ದಾಗೆ ಬರೀತಾ ಬರೀತಾ ಬೆಳೀತಾ ಬೆಳೀತಾ ಹೋದ ಕವಿಗಳು ಅಡಿಗರು ಮತ್ತು ನರಸಿಂಹಸ್ವಾಮಿ ಅವರು ಬಿಟ್ಟರೆ ಬೇರೆಯವರಾಗೂ ಇಲ್ಲ. ರಾಮಚಂದ್ರ ಶರ್ಮಾ ಅವರು ಒಂದೇ ಸೆಪ್ಟೆಂಬರ್ ಓದಿದ್ರೆ ಮತ್ತೆ ವ್ಯತ್ಯಾಸದ ಪಡೆದಿಲ್ಲ. ಆದ್ರೆ ಕಂಬಾರರು ಇದು ಸಿಂಗಾರವು ಅರಮನೆ ಬರೆದ ಕಾದಂಬರಿ ಬರೆದವರು ಸೂರ್ಯಶೇಖರದಂತ ಕಾದಂಬರಿಯಿಂದ ಬರೀತಕ್ಕಂಥ ನಿರೀಕ್ಷೆ ಮಾಡ್ತಾರೆ. ಈ ರೀತಿ ಅನಿರೀಕ್ಷಿತವಾದ ತಿರುವುಗಳನ್ನ ಅವರ ಕೃತಿಗಳು ಪಡ್ಕೊಳ್ತಾ ಹೋಯಿತು. ಇದು ಚಮತ್ಕಾರ, ವಕ್ರತೆ, ಕುತ್ತಕ, ಯಾವ್ದು ವಕ್ರತೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ,
ಅದು ಕಬ್ಬಾರ ಕೃತಿಗಳಲ್ಲಿ ಆಧುನಿಕ ಪಶ್ಚಿಮದ ವಿದ್ವಾಂಸರ ಫೋರ್ ಗ್ರೌಂಡಿಂಗ್ ಅಂತ ಕರೀತಾರೆ. ಅದು ಕಬ್ಬಾರ ಕೃತಿಗಳಲ್ಲಿ ವಿಪುಲವಾಗಿದೆ. ಆಮೇಲೆ ನಮ್ಮ ಮಾಧವ್ ಕೌಶಿಕ್ ಸಾಹೇಬ್ ಹೇಳ್ತಾ ಇದ್ರು, ಸಂಪೂರ್ಣ ಸಾಹಿತ್ಯಕಾರರು, ಸಂಪೂರ್ಣ ಸಾಹಿತ್ಯ, ಸಂಪೂರ್ಣ ಕಲಾಕಾರರು. ಅವರು ಕಾವ್ಯದ ಬರೀ ಅಕ್ಷರದಲ್ಲಿ ಬರೀಲಿಲ್ಲ, ರಂಗಭೂಮಿಯಲ್ಲಿ ಬರೆದ್ರು, ಚಲನಚಿತ್ರದಲ್ಲಿ ಬರೆದ್ರು, ಟಿವಿ ಸೀರಿಯಲ್ನಲ್ಲಿ ಬರೆದ್ರು. ಕಾವ್ಯದ ಅನೇಕ ಮಾಧ್ಯಮ, ಯಾವ ಮಾಧ್ಯಮವನ್ನು ಕೂಡ ಅವರು ಬಳಸಿಕೊಳ್ಳದೆ ಬಿಡಲಿಲ್ಲ. ನಾವೊಂದು ಲೆಕ್ಕಾಚಾರ ಆಗ್ತಿದ್ರೆ, ಕೆಲವು ಜನ ಕವಿಗಳು ಸಿನಿಮಾದ ಮಾಡ್ತಾ ಇದ್ರು. ಉದಾಹರಣೆ ನಮ್ಮ ದಿವಂಗತ ಸಂಗೀತ ದಿಲೀಪ್ ಚಿತ್ರಿ ಅವರು ಕಾವ್ಯದ ಬರ್ತಾ ಇದ್ರು, ಸಿನಿಮಾದ ಮಾಡ್ತಾ ಇದ್ರು. ಅದು ಇಷ್ಟೊಂದು ಪ್ರಾಕಾರಗಳಲ್ಲಿ ಶ್ರೇಷ್ಠತೆಯನ್ನ ಸಾಧಿಸಿದ ಇನ್ನೊಬ್ಬ ಬರಹಗಾರ ಇಡೀ ಭಾರತದಲ್ಲಿ ನನಗೆ ಯಾರೂ ಕಾಣ್ತಾ ಇಲ್ಲ. ಮತ್ತು ಜಾಗತಿಕ ಸಂದರ್ಭದಲ್ಲೂ ಕಾಣ್ತಾ ಇಲ್ಲ. ಒಬ್ಬ ಅಧ್ಯಕ್ಷ ಹೇಳಿದ್ರು, ಕಬ್ಬಾರರು ಕೇವಲ ಕನ್ನಡ ಸಾಹಿತಿಗಳಲ್ಲ, ಭಾರತದ ಸಾಹಿತಿಗಳು ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುತ್ತಕ್ಕೆ ಹೇಳ್ತೇನೆ, ಅವರು ಕೇವಲ ಭಾರತದ ಸಾಹಿತಿಗಳಲ್ಲ, ಅವರು ವಿಶ್ವದ ಅಪರೂಪ ಸಾಹಿತಿಗಳು. ಈ ಇತ್ತೀಚೆಗೆ ನಾನು ನಮ್ಮ ಸ್ನೇಹಿತರು ಕಾಂಚಿ ಪಟೇಲ್ ಅಂತ ಗುಜರಾತಿ ಕವಿ, ಭಾರತದ ಆದಿವಾಸಿ ಕವಿಗಳ ಒಂದು 800 ಕವಿತೆಗಳನ್ನ ಇಂಗ್ಲಿಷ್ಗೆ, ಹಿಂದಿಗೆ ಅನುವಾದ ಮಾಡಿಸಿ ಅದನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮುನ್ನುಡಿ ಬರೆಯುವ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ಭಾರತದ ಒಂದು 100 ಆದಿವಾಸಿ ಭಾಷೆಗಳ ಕವಿತೆಗಳನ್ನು ಓದುವ ಸಂದರ್ಭ ನನಗೆ ಇತ್ತೀಚೆಗೆ ದೊರಕಿತು. ನನಗೆ ಒಂದು ಆಶ್ಚರ್ಯ ಆಯಿತು ಅಂದ್ರೆ, ಕಬ್ಬಾರರ ಕಾವ್ಯದಲ್ಲಿ, ಕಾದಂಬರಿಗಳಲ್ಲಿ, ನಾಟಕಗಳಲ್ಲಿ ಕಾಣುವ ಲೋಕ ಆ ಆದಿವಾಸಿ ಸಮಯದಲ್ಲಿ ಬಹಳ ಆಗ್ತದೆ. ಒಬ್ಬ ಆದಿವಾಸಿ ಕವಿ ಬರೀತಾರೆ, ಜುತ್ಸಾರಿ ಎನ್ನುವ ಒಂದು ಆದಿವಾಸಿ ಭಾಷೆ ಕವಿ, ಬೆಟ್ಟದ ಮನುಷ್ಯ ಈಗ ನಗರಕ್ಕೆ ಬಂದಿದ್ದಾನೆ, ಅವನು ಬೆಟ್ಟವನ್ನು ಬರುತ್ತಿದ್ದಾನೆ, ಸೂರ್ಯೋದಯವನ್ನು ಬರ್ತಿದ್ದಾನೆ, ಚಂದ್ರೋದಯವನ್ನು ಬರ್ತಿದ್ದಾನೆ. ಈ ಆಧುನಿಕತೆಯ ಬರ್ಬರ ಹಲ್ಲೆ ಏನಾಗಿದೆ, ಒಂದು ಬೇರೂರಿದ ಪರಂಪರೆಗಳ ಮೇಲೆ ಅದರ ಒಂದು ಘನೀಕೃತವಾದ ಚಿತ್ರಣವನ್ನು ನಾವು ಕಬ್ಬಾರರಲ್ಲಿ ಕಾಣ್ತೀವಿ. ಆಮೇಲೆ ಅವರು ನವ್ಯ ಸಾಹಿತ್ಯ ಸಂದರ್ಭದಲ್ಲೂ ಕೂಡ ನವ್ಯತೆಯ ಕಟುವಾದ ಒಂದು ಟೀಕೆ ಅವರ ಕಾವ್ಯದಲ್ಲಿ. ಉದಾಹರಣೆಗೆ ಎಲ್ಲ ನಾವು ಕೆಂಪು ಬಾವುಟ ಇಟ್ಕೊಂಡು ಓಡುತ್ತಾ ಇದ್ದು, ಕಮ್ಯುನಿಸ್ಟ್ ಆಗಿದ್ದು. ಆ ಸಂದರ್ಭದಲ್ಲಿ ಕಬ್ಬಾರರು ಈ ಕಮ್ಯುನಿಸಂನ ಅಪಾಯಗಳನ್ನು ತಮ್ಮ ಕೃತಿಯನ್ನು ಕೂರಿಸಿದರು. ಅವರ ಭಾವೇತ್ ಸಂತು ಕವಿತೆ ಏನಿದೆ ಅದರಲ್ಲಿ ಆ ಕಮ್ಯುನಿಸ್ಟ್ ವಿಚಾರಧಾರೆಯ ಒಂದು ಆಕರ್ಷಣೆ ಮತ್ತು ವಿಕರ್ಷಣೆ ಎರಡನ್ನೂ ತೋರಿಸ್ತಾರೆ. ಭಾವೇತ್ ಅದು ಮಾಡಿದೆ, ಇದು ಮಾಡಿದೆ ಹೇಳ್ತಾ ಹೋಗಿ ಕೊನೆಗೆ ಕಟ್ಟ ಕಾಮಾನೆಯ ಕಾಣಬೇಕು. ಆಮೇಲೆ ಯಾವುದನ್ನ ಆಧುನಿಕತೆಗೆ 2 ಮುಖಗಳಿದ್ದಾವೆ ಅಕ್ಟಿಯೋಪಾಸ್ ರೀತಿಯಲ್ಲಿ. ಒಂದು ಸೋಷಿಯಲಿಸಮ್, ಇನ್ನೊಂದು ಲಿಬರಲಿಸಮ್. ಇವೆರಡು ದೃಷ್ಟಿಗಳನ್ನು ಕೂಡ ಕಬ್ಬಾರ ಕೃತಿಗಳು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ರೂಢ ಮೂಲ ಸಂಸ್ಕೃತಿಗಳ ಒಂದು
ದೊಡ್ಡ ಲೋಕ ಏನಿತ್ತು ಆ ಲೋಕವನ್ನು ಮತ್ತೆದ್ದು ನಾವು ವಾಪಸ್ಸು ಪಡೆದುಕೊಳ್ಳದ ಹಾಗೆ ಆಧುನಿಕತೆ ನಾಶ ಮಾಡಿರುವುದನ್ನ ಆ ವಿನಾಶದ ಒಂದು ಚಿತ್ರಣವನ್ನು ಅವರು ಎಲ್ಲ ಅವರು ಕೃತಿಗಳು ಅಂದರೆ ಆ ವಿನಾಶದ ಮಧ್ಯೆ ಮತ್ತೆ ಪುನರ್ನಿರ್ಮಾಣ ಮಾಡುವ ಶಕ್ತಿಗಳು ಕೆಲಸ ಮಾಡೋದು ಚಿತ್ರಿಸ್ತಾರೆ. ಆದರೆ ವಿನಾಶದ ಚಿತ್ರಣ ಇಷ್ಟು ನಿಷ್ಠುರವಾಗಿ ನಿರ್ದಾಕ್ಷಣ್ಯವಾಗಿ ಚಿತ್ರಿಸಿದ ಅದು ಇದ್ದಾವ ಬರಗಾರರು ಕಂಡಿಲ್ಲ. ಅದಕ್ಕೆ ಬಹಳ ಧೈರ್ಯ. ಈ ದೇಶಭಕ್ತಿ ದೊಡ್ಡ ಒಂದು ಕೊಳ್ಳು ಇದಾದಾಗ ನಮ್ಮ ಭಾರತಾಂಬಿ ಸಾವಿರ ಹೊಟ್ಟೆಗಳಿಂದ ಅವಾದಿಸಿಕೊಂಬಾಕಿ ಈ ರೀತಿ ಕೃತಿಗಳನ್ನ ಬರೀತಾರೆ. ವೆಂಕಟೇಶ್ ಬರೋ ದೇಶಭಕ್ತ ಸೂರ್ಯಗಾನ ಗದಿಗೀತೆ ಅಂತ, ಅದು ಬೇರೆ. ಆದರೆ ಕಂಪಾರ ಒಂದು ಟೀಕೆ ಹೆಚ್ಚು ಸೂಕ್ಷ್ಮವಾಗಿದೆ, ಹೆಚ್ಚು ತಳಸ್ಪರ್ಶಿ. ಅಂದರೆ ನಾವು ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚು ಮೌಲಿಕವಾದನ್ನ ನಾವು ಕಳೆದುಕೊಂಡಿದ್ದೇವೆ ಎನ್ನುವುದು ಅವರ ಕೃತಿಗಳು ನಮಗೆ ತೋರಿಸ್ತದೆ. ನಿಶ್ಚಯವಾಗಿ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಬಹಳ ಜನ ಭಾರತೀಯ ಸಂಸ್ಕೃತಿ ಅಂದರೆ ಬರೀ ರಾಮಾಯಣ ಮಹಾಭಾರತ ಅಂತಾರೆ. ಆದರೆ ಆ ರಾಮಾಯಣ ಮಹಾಭಾರತಗಳಲ್ಲಿ ನೂರಾರು ರಾಮಾಯಣಗಳಿವೆ, ನೂರಾರು ಮಹಾಭಾರತಗಳಿವೆ. ಕಂಪಾರರು ಅವರ ಕೃತಿಗಳಲ್ಲಿ ಎಲ್ಲೂ ಕೂಡ ರಾಮಾಯಣ ಮತ್ತು ಮಹಾಭಾರತದಿಂದ ಪ್ರೇರಣೆಯನ್ನು ಪಡೆಯಲಿಕ್ಕೆ ಹೋಗುತ್ತದೆ. ಯಾಕೆ ಇದಕ್ಕೆ ಹೊರತಾದ ಜನರ ಲೋಕ ಪುರಾಣಗಳಿದ್ದಾವೆ. ನಾವು ಬಟ್ಟೆಸ್ವಾಮಿ ಪುರಾಣ, ಮದೇ ಮಾದೇಶ್ವರ ಕಾವ್ಯ, ಜುಜ್ಜಪ್ಪನ ಕಥೆ ಯಾವ ರಾಮಾಯಣ ವಾಸುತ್ತಾರೆ? ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಬಹಳ ಹಿಂದೆ ಅವರಿಗೆ ನೆನಪಿಲ್ಲ, ಒಂದು ರೇಡಿಯೋ ಇಟ್ಟಿಗೆ ಹೇಳಿದ್ರು ಅವರು, ಆಗ ನನಗಿದ್ದು ಅವ್ರ ಪರಿಚಯ ಇರಲಿಲ್ಲ. ನೀವು ಯಾವ ರೀತಿ ಕವಿತೆ ಬರಿಬೇಕು ಅಂತ ಇದ್ದೀರಾ, ನೀವು ಗೇಟ್ಸ್ದಾಯ ಕವಿತೆ ಬರೀತೀರಾ ಅಂತ ಯಾರೋ ಒಬ್ಬ ಸಂದರ್ಶಕ ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಕವಿ ಆದರೆ ಶಿವಪ್ಪದಿಗಾರ ಅಂತ ಕವಿದಾರಲ್ಲ, ಇಳಗೋಡಿಗಳು ಆ ಥರದ ಕಾವ್ಯ, ಇಡೀ ಒಂದು ಲೋಕ ಅದನ್ನು ಕಾಣೋದು. ಶಿವಪ್ಪದಿಗಾರದಲ್ಲಿ ನಾಟಕ ಇದೆ, ಕಾವ್ಯ ಇದೆ. ಆ ಕಾಲ ಸಿನಿಮಾಗಿಲ್ಲ, ಆದರೆ ಶಬ್ದಗಳಲ್ಲಿ ಅವರು ಸಿನಿಮಾ ರೀತಿಯ ಚಿತ್ರಗಳನ್ನ ಅವ್ರು ಬಿಡಿಸ್ತಾರೆ. ಅವರು ಅಲ್ಲಿ ದುರಂತ ಇದೆ, ಲೌಕಿಕ ಇದೆ, ಆಧ್ಯಾತ್ಮಿಕ ಇದೆ. ಈ ರೀತಿ ಒಂದು ಸಮಗ್ರ ಅನುಭವದ ಒಂದು ಅದು ಇಡೀ ಒಂದು ಪ್ರಯತ್ನವನ್ನು ನಾವು ಕಂಬಾರ ಕೃತಿಯಲ್ಲಿ ಕಾಣ್ತೀವಿ. ಅದು ಬಹಳ ಹತ್ತಿರವಾದ ಕವಿ. ನಾನು ಸೂರ್ಯಶಕರಕ್ಕೆ ಮುದುಡಿ ಬಂದಾಗ ಹೇಳಿದ್ದೆ, ಇವು ಇಳಗೋಡಿಗಳಿಗೆ ಬಹಳ ಹತ್ತಿರವಾದ ಕವಿ ಕಂಬಾರರು. ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದ್ರಾವಿಡ ಸಂವೇದನೆಯನ್ನ ಮೊಟ್ಟ ಮೊದಲಿಗೆ ಕಂಬಾರರು ತಂದಿದ್ದರು. ಇದ್ಯಾವ BM ಶ್ರೀ ತಮಿಳು ಸಾಹಿತ್ಯ ಗೊತ್ತಿತ್ತು, ಆದರೆ ದ್ರಾವಿಡ ಸಂವೇದನೆ ಅವರಲ್ಲಿ ಇರಲಿಲ್ಲ, ಬೇಂದ್ರೆ ಅವರಲ್ಲಿ ಇರಲಿಲ್ಲ. ಕಂಬಾರಿಗೆ ತಮಿಳು ಗೊತ್ತಿದ್ದ ರಾಮಾನುಜನವರು ಇರಲಿಲ್ಲ. ಆದರೆ ಕಂಬಾರರು ನೇರವಾಗಿ ಜನರ ಪರಂಪರೆಯಿಂದ ತಮ್ಮ ಸಂಪನ್ಮೂಲಗಳನ್ನು ಪಡೆದುಕೊಂಡ ಕಾರಣ ಆ ದ್ರಾವಿಡ ಪರಂಪರೆಯ ಒಂದು ಮುಂದುವರಿಕೆಯಾಗಿದೆ. ದ್ರಾವಿಡ ಪರಂಪರೆ ಅಂದರೆ ದ್ರಾವಿಡ ಮುನ್ನೇಟ ಕಳೆದಂಥ ಪರಂಪರೆ ಅಲ್ಲ, ಅದು ಬಹಳ ಸಂಕುಚಿತವಾದ ಒಂದು ಲೋಕದೃಷ್ಟಿಯಲ್ಲಿದೆ. ಶಿಲಪದಿಗಾರದಲ್ಲಿ ಮಣಿಮೇಗಲೆಯಲ್ಲಿ ನಮ್ಮ ಸಂತರ ಇನ್ನೊಂದು ವಚನಕಾರರಿಂದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ
ಸಂಪನ್ಮೂಲಗಳನ್ನು ಪಡೆದುಕೊಂಡವರು ನಮ್ಮ ವಿಶೇಷವಾಗಿ ಅನ್ನಮದಿ. ಅವ್ರು ಹೇಳಿದ್ರು ತಮಾಷೆಯಾಗಿ, ಕನ್ನಡದಲ್ಲಿ 3 ಜನ ಕವಿಗಳು, ಬಸವಣ್ಣ, ಅಕ್ವಾದೇವಿ, ಆಮೇಲೆ ನಾನು. ನಾನಾದ್ರಲ್ಲಿ ನೀನಾಗ್ಬೋದು, ನಾನಾಗಿದ್ದು ಗೊತ್ತಿಲ್ಲ. ಆದರೆ ವಚನ ಪರಂಪರೆಯಿಂದ ಅಷ್ಟು ಸೃಜನಾತ್ಮಕವಾಗಿ ಪುನಾರಚನೆ ಮಾಡಿದವರು ನಮ್ಮ. ಈ ರೀತಿ ಯಾವ ಪರಂಪರೆಗಳಿಗೆ ನಮ್ಮ ನವ್ಯ ಸಾಹಿತ್ಯಗಳು ಬೆದ್ದು ತಿರುಗಿಸಿದ್ರು, ಅದಕ್ಕೆ ಆತುಕೊಂಡು ಕಂಬಾರರು ಒಂದು ಶಬ್ದ ಲೋಕವನ್ನು ನಿರ್ಮಿಸಿದ ವಿಶ್ವಕರ್ಮರಾಗಿದ್ದಾರೆ. ಅವರನ್ನು ಈ ಫೆಲೋಶಿಪ್ ಪಡೆದಕ್ಕಾಗಿ ಅಭಿನಂದಿಸ್ತೇನೆ. ಅವರ ಪ್ರತಿಭೆಗೆ ಶರಣು ಹೇಳುತ್ತಾ ನನ್ನ ಅಸ್ತವ್ಯಸ್ತ ಮಾತುಗಳನ್ನು ಕೇಳಿಸಿಕೊಂಡಾಗಿ ನಿಮಗೆ ಕೃತಜ್ಞತೆ ಅಂತ ಹೇಳುತ್ತಾ ಮಾತಾಡುವ